ಅನ್ನು ಪ್ರತಿಭಟಿಸಿ ನಾವು ಒಂದಾಗಿದ್ದೇವೆ. ಸೋದರರೇ, ನಾವೆಲ್ಲ ನೋಡ್ತೇವೆ ಅಥವಾ ನಾವು ಹೇಳ್ತಾ ಬಂದೇವೆ, ಯುದ್ಧದಿಂದ ಯಾವುದೇ ಶಾಂತಿ ಅಥವಾ ನೆಮ್ಮದಿ ಅಥವಾ ಯಾವುದೇ ಕೆಡುಕುಗಳನ್ನು ಅಳಿಸಲು ಸಾಧ್ಯವಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಕೆಡುಕುಗಳ ಮೂಲಕವೇ ತನ್ನ ಜೀವನವನ್ನು ನಡೆಸುವಂತಹ ರಾಷ್ಟ್ರಗಳು, ಜನರನ್ನು ಲೂಟಿ ಮಾಡಿಕೊಂಡು ಜೀವಿಸುವಂತಹ, ಯುದ್ಧೋಪಕರಣಗಳನ್ನು ಮಾರಿ ಜೀವಿಸುವಂತಹದ್ದು, ಜನರ ವಿಶ್ವದ ಅನೇಕ ದೇಶಗಳ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲಗಳ ಮೇಲೆ ಅಧಿಕಾರವನ್ನು ಚಲಾಯಿಸುವುದರ ಮೂಲಕ, ಸಂಪತ್ತುಗಳ ಮೇಲೆ ತನ್ನ ಕೊಳ್ಳೆ ಹೊಡೆಯುವುದರ ಮೂಲಕ ತನ್ನ ಜೀವನವನ್ನು ತಮ್ಮ ದೇಶವನ್ನು ನಡೆಸುವಂತಹದ್ದು ಅಥವಾ ತಮ್ಮ ಶ್ರೀಮಂತಿಕೆಯನ್ನು ಬೆಳೆಸುವಂತಹ ದೇಶಗಳು ಇಂದು ಯುದ್ಧದ ಮೇಲೆ ಯುದ್ಧವನ್ನು ಇದು ಪ್ರಪಂಚದ ಮೇಲೆ ಹೇರ್ತಾ ಇದೆ. ಈ ಎಲ್ಲ ಯುದ್ಧಖೋರ ರಾಷ್ಟ್ರಗಳ ನಾಯಕನಾಗಿ ಅಮೆರಿಕ ನಮ್ಮ ಮುಂದಿದೆ. ಅಮೆರಿಕ ಈವರೆಗೆ ಮಾಡಿದಂತಹ ಅನಾಹುತಗಳು ಈ ಪ್ರಪಂಚದಲ್ಲಿ ಯಾವಾಗ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಅಥವಾ ಯುರೋಪಿಯನ್ ಸಾಮ್ರಾಜ್ಯಶಾಹಿತ್ವದ ಕೊನೆಯುಸಿರು ಆಗುವ ಸಂದರ್ಭದಲ್ಲಿ ಅಮೆರಿಕ ಇನ್ನೊಂದು ಬಗೆಯ ಸಾಮ್ರಾಜ್ಯಶಾಹಿ, ಡೈರೆಕ್ಟ್ ಅಲ್ಲದೆ ಇಂಡೈರೆಕ್ಟ್ ಆಗಿರುವಂತಹ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಬೆಳೆಸಿಕೊಂಡು ದೇಶಗಳನ್ನು ಲೂಟಿ ಮಾಡಿ ಒಂದು ರೀತಿಯ ಜಾಗತಿಕ ಲೂಟಿಕೋರನಾಗಿ, ಜಾಗತಿಕ ಕೊಲೆಗಡುಕ, ಜಾಗತಿಕ ಯುದ್ಧೋನ್ಮಾದಿಯಾಗಿ ನಮ್ಮ ಮುಂದೆ ಈಗ ಪ್ರಸ್ತುತಪಟ್ಟಿದೆ. ಆದ್ದರಿಂದ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಅದು ಅನೇಕ ಕಡೆಯಲ್ಲಿ ಯುದ್ಧ ಮಾಡಿ ಅದರ ದುಷ್ಪರಿಣಾಮಗಳು ಅನುಭವಿಸಿದೆ ಮತ್ತು ಆ ದೇಶವನ್ನು ನಾಶ ಮಾಡಿದೆ. ಈಗಾಗಲೇ ಅದು ವಿಯೆಟ್ನಾಂನಲ್ಲಿ ಮಾಡಿ ಅದರಿಂದ ಬಂದಂತಹ ಪರಿಣಾಮಗಳನ್ನು ಅದು ಎದುರಿಸಿದೆ. ಅದೇ ರೀತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ, ಇರಾಕ್ನಲ್ಲಿ ಅದು ಲಕ್ಷಗಟ್ಟಲೆ ಮಕ್ಕಳನ್ನು, ಮಹಿಳೆಯರನ್ನು ಅನ್ನಾಹಾರ ಇಲ್ಲದೆ ಕುಡಿಯುವ ಎಳೆಯ ಮಕ್ಕಳಿಗೆ ಹಾಲು ಕೊಡದೆ ಕೊಂದು ಹಾಕಿದಂತಹ ಇತಿಹಾಸ ಅಮೆರಿಕಾಗಿದೆ. ಅದೇ ಅಮೆರಿಕ ಮಾನವ ಹಕ್ಕುಗಳು, ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಬೋಧನೆಗಳನ್ನು ಕೂಡ ಮಾಡ್ತಾ ಇರ್ತದೆ. ಆದ್ರಿಂದ ನಾವು ಗಮನದಲ್ಲಿಟ್ಕೊಳ್ಬೇಕಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಇದು ಜಾಗತಿಕ ಲೂಟಿಕೋರರು ದೇಶಗಳನ್ನು ಲೂಟಿ ಹೊಡಿತಾ ಇದ್ದಾರೆ ಎಂಬುದಾಗಿ. ಹಿಂದೆ ಅಮೆಜಾನ್ ಜಂಗಲ್ ಅಥವಾ ಬ್ರೆಜಿಲ್, ಪನಾಮಾ, ನಿಕಾರಾಗುವಾ, ಹಾಂಡುರಾಸ್ ಮುಂತಾದ ದೇಶಗಳನ್ನು ಲೂಟಿ ಮಾಡಿದಂತಹ ಅಮೆರಿಕ, ಅಲ್ಲಿ ಮಧ್ಯ ಅಮೆರಿಕದ ದೇಶಗಳನ್ನು ಬನಾನಾ ರಿಪಬ್ಲಿಕ್ ಆಗಿ ಪರಿವರ್ತಿಸಿದಂತಹ, ಅಲ್ಲಿಯ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆದು ಅಲ್ಲಿ ಬಾಳೆಹಣ್ಣಿನ ಗಿಡಗಳನ್ನು ನಟ್ಟು ಅಲ್ಲಿಯ ಆರ್ಥಿಕತೆಯನ್ನು ಮುನ್ನಡೆಸುವ ಹಾಗೆ ಮಾಡಿದಂತಹ ಬನಾನಾ ರಿಪಬ್ಲಿಕ್ ಅನ್ನಾಗಿ ಮಾಡಿದಂತಹ ಅಮೆರಿಕ ಯಾವ ರೀತಿ ತನ್ನ ನೆರೆಯಲ್ಲಿರುವಂತಹ, ಈಗಾಗಲೇ ಸುರೇಶ್ ಕಲ್ಲಾಗರ ಹೇಳಿದಾಗೆ, ಕ್ಯೂಬಾದ ಮೇಲಿಂದ ಮೇಲೆ ಅದು ದಿಗ್ಬಂಧನಗಳನ್ನು ಹೇಳಿ ಅದರ ಆರ್ಥಿಕತೆಯನ್ನು ಕುಸಿಯುವಂತೆ ಮಾಡಿದಂತ, ತನ್ನ ನೆರೆಯಲ್ಲಿರುವಂತಹ ಹೈಟಿಯನ್ನು ಮ್ಯೂಸಿಕಲ್ ಚೇರ್ನ ಹಾಗೆ ಅಧಿಕಾರವನ್ನು ಬದಲಿಸಿದಂತ ಅಮೆರಿಕ ಆ ರೀತಿಯಲ್ಲಿ ಇದು ಮಾಡ್ತಾ ಬಂದಿದೆ. ಈಗಾಗಲೇ ಅದು ಇನ್ನೊಂದು ಮಧ್ಯ ಅಮೆರಿಕದ ದೇಶ ಆಗಿರುವಂತಹ ನಿಕಾರಾಗುವಾದ ವೆನಿಜುವಾಲಾದ ಅಧ್ಯಕ್ಷರನ್ನು ರಾತ್ರೋರಾತ್ರಿ ಅಪಹರಿಸಿದೆ. ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಸಸ್ಪೆನ್ಸ್ ಸಿನಿಮಾದ ಹಾಗೆ ಇದನ್ನು ಮಾಡ್ತಾ ಇದೆ. ಒಂದು ರೀತಿಯ ಈ ಅಂತಾರಾಷ್ಟ್ರೀಯ ಕಾನೂನು, ನ್ಯಾಯ ಒಂದು ಶಾಂತಿಪೂರ್ಣ ಜಾಗತಿಕ ವ್ಯವಸ್ಥೆಗೆ ಒಂದು ಭಯಾನಕ ಥ್ರೆಟ್ ಅಥವಾ ಒಂದು ಬೆದರಿಕೆಯಾಗಿ ಅದು ಅಮೆರಿಕ ಮಾರ್ಪಟ್ಟಿದೆ. ಅದೇ ಅಮೆರಿಕ ಇದು ಮಧ್ಯಪೂರ್ವದ ದೇಶಗಳನ್ನು 90ರ ದಶಕದಲ್ಲಿ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಎಂಬ ಹೆಸರಿನಲ್ಲಿ ಆ ಎಲ್ಲಾ ದೇಶಗಳನ್ನು ತನ್ನ ಕಪಿಮುಷ್ಟಿಗೆ ಇಟ್ಟುಕೊಂಡು ಸುಮಾರು 7-8 ದೇಶಗಳಲ್ಲಿ ತನ್ನ ಸೈನಿಕ ನೆಲೆಗಳನ್ನು ಸ್ಥಾಪಿಸಿದೆ. ಮತ್ತು ಆ ಸೈನಿಕ ನೆಲೆಗಳು ಆ ದೇಶಕ್ಕೆ ಏನು ಲಾಭ ಇಲ್ಲ, ತನ್ನ ಸೈನ್ಯವನ್ನು ಸಾಕಲು ಮತ್ತು ಆ ದೇಶದಲ್ಲಿ ತನ್ನ ಇದನ್ನು ಇರುವ ಒತ್ತಡವನ್ನು ಹೇರಿಕೊಳ್ಳಲು ಅದು ಮಾಡ್ತಾ ಇದೆ. ಅದು 1948ರಲ್ಲಿ ಉದಯವಾದಂತಹ ಇಸ್ರೇಲ್ ಅನ್ನು ಆ ಪ್ರದೇಶದ ಮೇಲೆ ತನ್ನ ಜಾಗೀರುದಾರಿ ಅಥವಾ ತನ್ನ ಪಾಳೆಗಾರಿಕೆಯನ್ನು ಹೇರಲಿಕ್ಕಾಗಿ ಉಪಯೋಗಿಸಿಕೊಳ್ತಾ ಇದೆ. ಅಮೆರಿಕ ಈಗಾಗಲೇ ಇರಾಕ್ನ ಮೇಲೆ ಇದರಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಥವಾ ಸಮೂಹ ನಾಶಗಳ ಅಸ್ತ್ರವಿದೆ ಎಂಬ ನೆವನವಾಗಿ ಅಲ್ಲಿ ಇದು ಮಾಡಿತ್ತು. ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ನೆವನಗಳನ್ನು ಹೇಳಿ ಅದು ಆಕ್ರಮಣವನ್ನು ಮಾಡಿತ್ತು. ಆದ್ರೆ ಅದು ನಂತರ ಹೇಳಿತ್ತು, ಅದು ನಮಗೆ ತಪ್ಪಾಗಿ ಬಂದಂತ ಮಾಹಿತಿ ಎಂಬುದಾಗಿ. ತಪ್ಪಾಗಿ ಬಂದ ಮಾಹಿತಿಯನ್ನು ಹೇಳುವವರೆಗೆ ಲಕ್ಷಗಟ್ಟಲೆ ಜನರು ಜೀವ ಕಳೆದುಕೊಂಡಿದ್ದರು. ದೇಶ ಒಂದು ನಾಶ ಆಗಿತ್ತು, ಜನರ ಪೀಳಿಗೆ ಒಂದು ನಾಶವಾಗಿತ್ತು. ಅದೇ ರೀತಿಯಲ್ಲಿ ನಾವು ಈಗ ಇರಾನ್ನ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಕೆಲವು ದಿನಗಳ ಮುಂದೆ ಗಾಜಾದ ಮೇಲೆ ನರಭೇದವನ್ನು ಮಾಡ್ತಿರುವಂತಹದ್ದು ತೆಗೆದುಕೊಂಡು ಬಂದು ಅದು
ಮಕ್ಕಳ ಓದುತ್ತಿರುವಂತಹ ಶಾಲೆಗಳ ಮೇಲೆ, ಆಸ್ಪತ್ರೆಗಳ ಮೇಲೆ ಅದು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಬಾಂಬ್ಗಳನ್ನು ಮಾಡ್ತಾರೆ, ಕಾರ್ಪೆಟ್ ಬಾಂಬ್ಗಳನ್ನು, ಇದೇ ನೆಲವೇ ನಾಶ ಆಗುವಂತಹ ಬಾಂಬ್ಗಳನ್ನು, ಕ್ಲಸ್ಟರ್ ಬಾಂಬ್ಗಳನ್ನು ಹಾಕ್ತಾ ಇದೆ. ಆದ್ರಿಂದ ಯಾವುದನ್ನು ಅಮಾನಕ ಮತ್ತು ಅಮಾನುಷ ಕೆಲಸಗಳನ್ನು ಮಾಡ್ತಾ ಇದೆ, ಅದರ ಬೆನ್ನಿಗೆ ಇರುವಂತದ್ದು ಅಮೆರಿಕ ಎಂಬುದಾಗಿ ಈಗಾಗಲೇ ಅದು ಇರಾನ್ನ ಮೇಲೆ, ಓರ್ವ ಸಾರ್ವಭೌಮ ದೇಶದ ಮೇಲೆ ಅದು ಆಕ್ರಮಣ ಮಾಡಿ ಆ ದೇಶದ ಸರ್ವೋಚ್ಚ ನಾಯಕರನ್ನು ಕೊಂದು ಹಾಕಿದೆ. ಅವರನ್ನು ಮಾತ್ರ ಅಲ್ಲ, ಸುಮಾರು 10-15 ಟಾಪ್ ಲೀಡರ್ಗಳನ್ನು ಅದು ಕೊಂದು ಹಾಕಿದೆ. ಇಂತಹ ಒಂದು ರಾಷ್ಟ್ರ ಇದು ಕೇವಲ ಒಂದು ರಾಷ್ಟ್ರ ಅಥವಾ ಆ ಪ್ರದೇಶಕ್ಕೆ ಮಾತ್ರ ಇದರ ದುಷ್ಪರಿಣಾಮಗಳು ಸೀಮಿತ ಅಲ್ಲ. ಬದಲಾಗಿ ಯಾವ ದೇಶ ನಮ್ಮ ಭಾರತ ದೇಶ ಇದೆಯೋ ಇದರ ಒಂದು ನೈತಿಕ ಮೌಲ್ಯಗಳು, ಇದರ ಮಾನವೀಯತೆಯ ಬಗ್ಗೆ, ದೇಶದ ಅತಿದೊಡ್ಡ ಪ್ರಜಾಪ್ರಭುತ್ವ ಎಂಬುದಾಗಿ ಬಡಾಯಿ ಕೊಚ್ಚುಗಳ ಮೇಲೆ ಪರಿಮಾಣವನ್ನು ಬೀರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದ ಚುಕ್ಕಾಣಿ ಹಿಡಿದವರು ಅಮೆರಿಕದ ಗುಲಾಮಗಿರಿ ಮಾಡಲು ಹೊರಟಿದ್ದಾರೆ. ಆದ್ರಿಂದ ಅದರ ದುಷ್ಪರಿಣಾಮ ಈಗ ನಮ್ಮ ದೇಶದ ಮೇಲೆ ಆಗ್ತಾ ಇದೆ. ಈ ಮಧ್ಯಪೂರ್ವ ಅಥವಾ ಮಧ್ಯಪ್ರಾಚ್ಯದಲ್ಲಿ ನಮಗೆ ಕೆಲವು ಎಣ್ಣೆಯ ಅಥವಾ ಅದು ಗ್ಯಾಸ್ ಮುಂತಾದ ಬೆಲೆ ಏರಿಕೆಯ ಪರಿಣಾಮಗಳು ನಮ್ಮ ಮೇಲೆ ಬೀಳಲಿಕ್ಕಿದೆ. ಅದೇ ಸಂದರ್ಭದಲ್ಲಿ ನಮ್ಮ 1 ಕೋಟಿಗಿಂತ ಹೆಚ್ಚು ಜನರು ಅಲ್ಲಿ ಉದ್ಯೋಗ ಅವಕಾಶವನ್ನು ನೀಡಿದೆ ಆ ಗಲ್ಫ್ ರಾಷ್ಟ್ರಗಳು. ನಮ್ಮಲ್ಲಿ ಉದ್ಯೋಗದ ಕೊರತೆ ಇದೆ. ದೊಡ್ಡ ಈ ರೀತಿಯ ನಮ್ಮ ಅಲ್ಲಿಂದ ಗಳಿಸಿದಂತಹ ಹಣದ ಮೇಲೆ ಅನೇಕ ಕುಟುಂಬಗಳು, ಲಕ್ಷಾಂತರ ಕೋಟ್ಯಾಂತರ ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಅಲ್ಲಿಯ ಅವರ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಆ ಹಣದಿಂದಾಗಿ ಅವರು ದೊಡ್ಡ ವಿದ್ಯಾವಂತರಾಗಿ ಬರ್ತಾ ಇದ್ದಾರೆ. ಅದಕ್ಕೆ ಒಂದು ಕೊಡಲಿಯೇಟನ್ನು ಕೊಡ್ತಾ ಇದೆ. ಇದು ಅಷ್ಟು ಮಾತ್ರ ಅಲ್ಲ, ಇದು ನಮ್ಮ ದೇಶದ ಸಾರ್ವಭೌಮತ್ವದ ಮೇಲೆ ಅಟ್ಯಾಕ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನೀವು ಆ ರಷ್ಯಾದಿಂದ ಎಣ್ಣೆ ಖರೀದಿಸಬೇಕಾದ್ರೆ ನಾವು ಇಷ್ಟು ದಿನದವರೆಗೆ ಇಷ್ಟು ಮಾಡಬೇಕು. ನೀವು ಅಲ್ಲಿ ಖರೀದಿಸಬಾರದು, ನೀವು ವೆನಿಜುವೆಲಾದಿಂದ ಖರೀದಿಸಬೇಕು. ನಾವು ಅಲ್ಲಿ ಅದನ್ನು ಅಟ್ಯಾಕ್ ಮಾಡಿ ನಮ್ಮ ವಸಾಹತನ್ನಾಗಿ ಮಾಡಿಕೊಂಡಿದ್ದೇವೆ, ಅಲ್ಲಿಂದ ಖರೀದಿಸಬೇಕು. ನೀವು ಇರಾನ್ನೊಂದಿಗೆ ಖರೀದಿಸಬಾರದು. ಭಾರತದೊಂದಿಗೆ ಇರಾನ್ನ ಸಂಬಂಧ ಸಾವಿರಾರು ವರ್ಷಗಳು, 2000 ಅಥವಾ 3000 ವರ್ಷಗಳ ಸಂಬಂಧ ಇದೆ ಇರಾನ್ಗೆ ಮತ್ತು ಭಾರತಕ್ಕೆ. ಅಷ್ಟು ಮಾತ್ರ ಅಲ್ಲ, ಅದರ ಸಾಂಸ್ಕೃತಿಕ ಸಂಬಂಧಗಳು ಇವೆ. ಆದ್ರಿಂದ ಇತ್ತೀಚೆಗೆ ನಮಗೆ ಹೇಳುವುದಾದ್ರೆ, ಇದು ನಮ್ಮ ದೇಶದ ಪಾಕಿಸ್ತಾನದಲ್ಲಿರುವಂತಹ ದೊಡ್ಡ ಸಮಸ್ಯೆ ಅಂತ ಇರುವಂತಹ ಕಾಶ್ಮೀರದ ವಿಷಯದಲ್ಲಿ ಪ್ರತಿ ಸಂದರ್ಭದಲ್ಲಿ ಅದು ವಿಶ್ವಸಂಸ್ಥೆಯಲ್ಲಿ ಭಾರತ ಪರವಾಗಿ ವೋಟಿಂಗ್ ಮಾಡಿದೆ. ಇಂತಹ ದೇಶದ ಮೇಲೆ ಆಕ್ರಮಣ ಮಾಡುವಾಗ ಇದು ಮಿತ್ರತ್ವದ ದ್ರೋಹ, ನಾವು ಅದರ ವಿರುದ್ಧ ಪಕ್ಷದೊಂದಿಗೆ ಸೇರುವುದೆಂದರೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಆರ್ಥಿಕತೆಗೂ ನಮ್ಮ ಇಲ್ಲಿಯ ರೈತರ ಉತ್ಪನ್ನಗಳು, ಇಲ್ಲಿಯ ಕೃಷಿ ಉತ್ಪನ್ನಗಳನ್ನು ಅದು ಅಲ್ಲಿಯ ಡಾಲರ್ ಬೆಲೆಯಲ್ಲ, ಬದಲಾಗಿ ಅಲ್ಲಿಯ ಕರೆನ್ಸಿಯಲ್ಲಿ ಖರೀದಿಸ್ತಾ ಇತ್ತು. ಅದೇ ರೀತಿಯಲ್ಲಿ ನಮ್ಮ ಲೇವಾದೇವಿಗಳನ್ನು ರೂಪಾಯಿಯಲ್ಲಿ ಖರೀದಿಸುವಂತ ಪ್ರಯತ್ನವನ್ನು ಮಾಡಿತ್ತು ಮತ್ತು ನಮಗೆ ಎಣ್ಣೆಯನ್ನು ಅಥವಾ ಪೆಟ್ರೋಲ್ ಅಥವಾ ಡೀಸೆಲ್ಗಳನ್ನು ನಮ್ಮ ಭಾರತೀಯ ರೂಪಾಯಿ ಆಧಾರದ ಮೇಲೆ ಕೊಡ್ತಾ ಇತ್ತು. ಮತ್ತು ಇದಕ್ಕೆ ಅಮೆರಿಕದ ಹಿತಾಸಕ್ತಿ ಇಲ್ಲಿಯೂ ನಷ್ಟ ಇದೆ. ಯಾಕೆಂತ ಹೇಳಿದ್ರೆ ಅದು ಡಾಲರ್ನ ಬೆಲೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಅನ್ನು ಉಪಯೋಗಿಸಿಕೊಂಡಾಗ ಆಗ್ತದೆ. ಆದ್ರಿಂದ ಅದರ ಹಿನ್ನೆಲೆಯಲ್ಲಿ ಕೂಡ ಇದಾಗಿದೆ. ಇದು ಭಾರತದ ಸಾರ್ವಭೌಮತ್ವ. 1950 ಜನವರಿ 26ರಂದು ನಾವು ಸಾರ್ವಭೌಮ ಗಣರಾಜ್ಯ ದೇಶ ಎಂಬುದಾಗಿ ನಾವು ಘೋಷಿಸಿಕೊಂಡೆವು. ಈ ದೇಶಕ್ಕೆ ಒಂದು ಸಂವಿಧಾನವನ್ನು ನಾವು ಲಾಗು ಮಾಡಿದೆವು. ಆದರೆ ಅದು ಹೆಸರಿಗೆ ಮಾತ್ರ ಉಳಿತದೆ. ಯಾಕೆಂದರೆ ಇಂತಹ ಈ ಹೊಣೆಗೇಡಿ ಸರ್ಕಾರಗಳು ಯಾವಾಗ ಬರ್ತದೆಯೋ ಆಗ ಈ ರೀತಿಯ ನಮ್ಮ ಸಾರ್ವಭೌಮತ್ವಕ್ಕೂ ಪೆಟ್ಟು ಬೀಳುತ್ತೆ. ಆದ್ದರಿಂದ ಯುದ್ಧ ಎಂಬುದು ಎಲ್ಲಿಯೂ ಸಮಾಧಾನ ಅಲ್ಲ, ಕೆಡುಕಿನ ನಾಶವೂ ಅಲ್ಲ. ಆ ದೇಶದ ಆಂತರಿಕ ಏನಾದರೂ ಸಮಸ್ಯೆ ಇದ್ದರೆ ಅವರು ನೋಡ್ತಾ ಇರ್ತಾರೆ. ಅಲ್ಲಿಯ ಪ್ರಜೆಗಳ ಅಧಿಕಾರ, ಯಾರೋ ಹೊರಗಿಂದ ಬಂದು ಅಲ್ಲಿ ಆಕ್ರಮಣ ಮಾಡಿ ಅದನ್ನು ಸರಿ ಮಾಡಿಸಿಕೊಳ್ತೇನೆ ಎಂಬುವಂತ ಯಾವ ಇದು ಅಗತ್ಯವೂ ಇಲ್ಲ. ಯಾಕೆಂದ್ರೆ ಒಂದು ವೇಳೆ ಅಂಥದ್ದೇನಾದ್ರೂ ಅಲ್ಲಿ ಮಾಡಬೇಕಾದ್ರೆ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆ ಅಂತ ಸಂಸ್ಥೆಗಳು ಅದಕ್ಕಿದೆ. ಆದರೆ ವಿಶ್ವಸಂಸ್ಥೆಯನ್ನು ಇಂದು ಹಲ್ಲಿಲ್ಲದ ಹಾವಾಗಿ ಅದು ಮಾರ್ಪಡಿಸಿದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಾವು ಈ ಅಮೆರಿಕದ ಯುದ್ಧೋನ್ಮಾದಿ ನೀತಿಯನ್ನು ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.